ರಾಜ್ಯದಾದ್ಯಂತ ಇಂದು ಸಿಇಟಿ ಫಲಿತಾಂಶ ಪ್ರಕಟಗೊಂಡಿದ್ದು ಉಡುಪಿಯ ಯುವ ಚಿತ್ರಕಲಾವಿದೆ ಶ್ರೇಯಾ ಸಿಇಟಿ ಆರ್ಕಿಟೆಕ್ಚರ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಕೋರ್ಸ್ ಹಿಂದೆ ಬೀಳ್ತಾ ಇರುವಾಗ ಕಲೆಯ ವಿಶಿಷ್ಟ ಆಸಕ್ತಿಯಿಂದ ಆರ್ಕಿಟೆಕ್ಚರ್ ಆಯ್ದುಕೊಂಡ ಶ್ರೇಯಾ ಯಾವುದೇ ಕೋಚಿಂಗ್ ಇಲ್ಲದೆ ಸಾಧನೆ ಮಾಡಿದ್ದಾಳೆ. ಮನೆಯಲ್ಲಿ ರಿಸಲ್ಟ್ ವೇಳೆ ಕರೆಂಟ್ ಇಲ್ಲವಾಗಿದ್ದರೂ ಶ್ರೇಯಾ ಮನೆಯವರು ಟಿವಿ ನೋಡಿರಲಿಲ್ಲ. ಆದರೆ ಸ್ವತಃ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ವಿಎಸ್ ಆಚಾರ್ಯ ಫೋನ್ ಮಾಡಿದಾಗಲೇ ಆಕೆಗೆ ಪ್ರಥಮ ಸ್ಥಾನ ಬಂದದ್ದು ತಿಳಿದಿದೆ. ಪ್ರತಿಷ್ಠಿತ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ದ್ವಿತೀಯ ಪಿಯು ಮಾಡಿರೋ ಶ್ರೇಯಾ ಅಲ್ಲೂ 94.44% ಉನ್ನತ ಶ್ರೇಣಿ ಗಳಿಸಿದ್ಲು. ಈಕೆಗೆ ಸಿಇಟಿಯಲ್ಲಿ ಟಾಪ್ 1 ಬರೋ ವಿಶ್ವಾಸವೇನೂ ಇತ್ತು. ಆದರೆ ಪ್ರಥಮ ಸ್ಥಾನ ಸಿಕ್ಕಿರುವುದು ಮನೆಯವರಿಗೆ ಸಂತಸ ಉಂಟು ಮಾಡಿದೆ. ದೃಶ್ಯ ಸ್ಕೂಲ್ ಆಫ್ ಆರ್ಟ್ಸ್ನ ಸದಸ್ಯೆಯಾಗಿ ಹಲವು ಚಿತ್ರಕಲಾ ಪ್ರದರ್ಶನದಲ್ಲಿ ಪಾಲ್ಗೊಂಡ ಈಕೆಯನ್ನ ಸ್ವತಃ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಸನ್ಮಾನಿಸಿದ್ದಾರೆ. ಫಸ್ಟ್ ರ್ಯಾಂಕ್ ಬರ್ತಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಟಾಪ್ 10 ಅಂತ ಎನ್ಸ್ಕೊಂಡಿದ್ದೆ. ಬಟ್ ಫಸ್ಟಿಗೆ ಗೊತ್ತಾಗಲಿಲ್ಲ ಯಾವುದು ರ್ಯಾಂಕ್ ಅಂತ. ಇಂಟರ್ನೆಟಲ್ಸೆಲ್ಲ ಹಾಕಲಿಲ್ಲ. ಈಗ ಖುಷಿ ಆಗ್ತಾ ಉಂಟು ಮತ್ತೆಂತ. ವಿ ಎಸ್ ಆಚಾರ್ಯ ಅವ್ರು ಫೋನ್ ಮಾಡಿದರು. ಸಿಇಟಿ ಸೆಲ್ಲಿಂದ ಕಾಲ್ ಬಂತು. ಸೊ ಅದಾದಮೇಲೆ ಗೊತ್ತಾಯಿತು, ಕನ್ಫರ್ಮ್ ಆಯಿತು ನ್ಯೂಸ್. ಸ್ಕೂಲಿಗೆ ಥ್ಯಾಂಕ್ಸ್ ಹೇಳಬೇಕು, ಮನೆಯವರಿಗೆ ಅದಿದ್ದದೆ ಎಲ್ಲರಿಗೆ ಥ್ಯಾಂಕ್ಸ್. ಮತ್ತು ದೃಶ್ಯ ಸ್ಕೂಲ್ ಆಫ್ ಆರ್ಟ್ಸ್, ನನ್ನ ಆಂಟಿ ಮುಂಚೆಯಿಂದ ಡ್ರಾಯಿಂಗ್ ಕಲಿಸಿದ್ದು, ಮತ್ತು ಸೋನಿ ಪ್ರಕಾಶ್ ಅಂತ ನನ್ನ ಫ್ರೆಂಡ್, ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೆಡಿಕಲ್ ಮಾಡುವಂತ ಹೇಳ್ತಾ ಇದ್ದೆ, ಆದರೆ ಅವಳು ಕೇಳಲಿಲ್ಲ. ಆದರೂ ಓಕೆ, ನಾನು ಅವಳು ನಿನ್ನದು ಆಸೆಗೆ ಅಡ್ಡಿ ಬರೋದಿಲ್ಲ, ನಿನ್ನ ಕರಿ ಅಂತ ಹೇಳಿದೆ. ನಮ್ಗೆ ಭಾರಿ ಸಂತೋಷ ಆಯಿತು. ಮತ್ತು ಅವಳಿಗೆ ತುಂಬ ಲಿಟರ್ ರಾಕ್ ಸ್ಕೂಲು, ದೃಶ್ಯ ಸ್ಕೂಲ್ ಆಫ್ ಆರ್ಟ್ಸ್ ಮತ್ತು PPC, ಆಮೇಲೆ ಅಟ್ ದ ಸೇಮ್ ಟೈಮ್ ಹರ್ಷದವರ ಓನರ್ ಸೋನಿ ಪ್ರಕಾಶ್ ಅವರೆಲ್ಲ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು